ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ಏನು ಮುಗಿದಿದೆಯೋ, ಈಗ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಸಿಲೆಬಸ್ಸಲ್ಲಿದ್ದೀವಿ. ಅದರಲ್ಲಿ ವೀಕ್ ನಂಬರ್ 5 ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಒಂದು ಏನು ಟಾಪಿಕ್ ಇದೆ. ಅದು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀವಿ. ಆ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ್ಯಾವುದು ಇಂಪಾರ್ಟೆಂಟ್ ಮೆಥಡ್ಸ್ ಇದ್ದಾವೆ, ಸೊ ಏನೇನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ, ಯಾವ್ಯಾವ ಸ್ಟೆಪ್ಸನ್ನು ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನೋಡ್ತೀವಿ, ಹೆಂಗೆ ಮೆಟೀರಿಯಲ್ ವೇಸ್ಟೇಜ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಸೆಷನ್ನಲ್ಲಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಲ್ಲಿ ನೀವು ಫಸ್ಟು ಸಾಫ್ಟ್ವೇರ್ಸ್ನ ಸ್ವಲ್ಪ ಕಲ್ತ್ಕೋಬೇಕಾಗುತ್ತೆ. ಯಾವ್ಯಾವ ಸಾಫ್ಟ್ವೇರ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟು ಸ್ಲೈಸಿಂಗ್ ಸಾಫ್ಟ್ವೇರ್ಸ್ ತನಕ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್, ಆ್ಯಂಡ್ ಇನ್ ಸಮ್ ಅದರ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೌ ದ 3D ಪ್ರಿಂಟಿಂಗ್ ವಿಲ್ ಬಿ ಹ್ಯಾಪನಿಂಗ್ ಇನ್ 3D ಪ್ರಿಂಟರ್ ಮೆಷಿನ್. ಸೊ ಈ ಒಂದು ಸ್ಟೆಪ್ಸ್ ಏನು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟೆಪ್ಸ್ಗೆ ಬೇಕಾಗಿರುವಂತಹ ವೆರಿ ಇಂಪಾರ್ಟೆಂಟ್ ಫಸ್ಟ್ ಸ್ಟೇಜ್ ಇಸ್ ಟು ಕ್ರಿಯೇಟ್ ಎ 3D ಮಾಡೆಲ್. 3D ಮಾಡೆಲ್ನ ಕ್ರಿಯೇಟ್ ಮಾಡಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ 3D ಮಾಡೆಲ್ನ ನಾವು ಯಾವುದಾದ್ರೂ ಕ್ಯಾಡ್ ಸಾಫ್ಟ್ವೇರ್ಸಿಂದ ಕ್ರಿಯೇಟ್ ಮಾಡ್ಬೋದು, ಲೈಕ್ ಸಾಲಿಡ್ ವರ್ಕ್ಸ್, ಕ್ಯಾಟಿಯಾ, ಪ್ರೋಯಿ. ಸೊ ವಿ ಹ್ಯಾವ್ ಸೋ ಮೆನಿ ಸಾಫ್ಟ್ವೇರ್ಸ್ ಆ್ಯಂಡ್ ದೇರ್ ಆರ್ ಸಮ್ ಫ್ರೀ ಸಾಫ್ಟ್ವೇರ್ಸ್ ಆಲ್ಸೋ ಅವೈಲೇಬಲ್ ಇನ್ ಗೂಗಲಲ್ಲಿ ನೀವು ಫ್ರೀ ಕ್ಯಾಡ್ ಅಂತ ನೀವು ಸರ್ಚ್ ಮಾಡಿದ್ರೆ ಸೊ ಫ್ರೀ ಕ್ಯಾಡ್ ಸಿಗುತ್ತೆ. ಸೊ ದೋಸ್ ಆರ್ ಆಲ್ ದ ಸಾಲಿಡ್ ಪಾರ್ಟ್ ಕ್ರಿಯೇಷನ್ ಏನು ಸಾಫ್ಟ್ವೇರ್ಸ್ ಅಂತ ಹೇಳ್ಬೋದು. ಸೊ ನೀವು ಫಸ್ಟ್ ಸೆಮಿಸ್ಟ್ರಲ್ಲಿ ಆಲ್ರೆಡಿ ಸಾಲಿಡ್ ಪಾರ್ಟ್ಸ್ನ ಮಾಡೋದು ಗೊತ್ತಿರೋದ್ರಿಂದ let us take, like already have a existing document of solid parts. I'll open and I'm not going to explain solid heads because since you know already how to create a model. So from here I'm going to explain additive manufacturing steps. ಅಲ್ಲಿ ಯಾವ ಸ್ಟೆಪ್ಸ್ ಇದೆ, ಅದರಲ್ಲಿ ಮೊದಲನೇ ಸ್ಟೆಪ್ ಯಾವುದು? So as you can see here, for any additive manufacturing process, first you need to create a CAD model. CAD modelನ ಕ್ರಿಯೇಟ್ ಮಾಡಬೇಕು. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾವ ಸಾಫ್ಟ್ವೇರ್ ಒಳಗಡೆ ಹೆಂಗೆ ಬರುತ್ತೆ ಅನ್ನೋದನ್ನ. ಸೊ ಒನ್ಸ್ ಯು ಕ್ರಿಯೇಟ್ ಎ CAD model, you need to convert into STL file. ಸೊ STL ಫೈಲ್ ಅಂದರೆ ಸ್ಲೈಸಿಂಗ್ ಸಾಫ್ಟ್ವೇರು, ಅಥವಾ ಏನು ನಾವು ಯಾವ ಥರ ಪಾರ್ಟ್ನ ಬಿಲ್ಡ್ ಮಾಡಬೇಕು ಅದಕ್ಕೊಂದು ಸಾಫ್ಟ್ವೇರ್ ಬೇಕು. ಆ ಸಾಫ್ಟ್ವೇರಲ್ಲಿ ಯಾವ ಥರ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಅನ್ನೋದನ್ನು STL ಫೈಲ್ ನಮ್ಗೆ ತೋರಿಸ್ಕೊಡುತ್ತೆ. STL ಫೈಲ್ ಕನ್ವರ್ಟ್ ಮಾಡಾದಮೇಲೆ ಸ್ಲೈಸಿಂಗ್ ಏನು ಮಾಡೋದು, ಸ್ಲೈಸಿಂಗಲ್ಲಿ ವೇರಿಯಸ್ ಏನು ಪಾಸಿಬಿಲಿಟೀಸ್ ಹೆಂಗೆ ಬರ್ಬೋದು, ಅದನ್ನೆಲ್ಲ ನಾನು ನಿಮಗೆ ಈ ಒಂದು ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಮೆಷಿನ್ ಸೆಟಪ್, ಪಾರ್ಟ್ ಬಿಲ್ಡಿಂಗ್ ಎಲ್ಲ ಐ ಆಮ್ ಗೋಯಿಂಗ್ ಟು ಡೆಮೋನ್ಸ್ಟ್ರೇಟ್ ಬೈ ರೆಕಾರ್ಡಿಂಗ್ ಅ ವಿಡಿಯೋ ಇನ್ ಫ್ರಂಟ್ ಆಫ್ ದ ಮೆಷಿನ್. ಸೊ ಈ ಸೆಷನಲ್ಲಿ ನಾವು ಸ್ಲೈಸಿಂಗ್ ತನಕ ತಿಳ್ಕೊಳ್ಳೋಣ. ನಾನು ಆಲ್ರೆಡಿ ಹೇಳ್ದಂಗೆ ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ನ ನಿಮ್ಮ ಆಲ್ರೆಡಿ ಫೆಮಿಲಿಯರ್ ಆಗಿರೋದ್ರಿಂದ ಸಾಲಿಡ್ ಪಾರ್ಟ್ನ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಸ್ಲೈಸಿಂಗ್ ಮಾಡೋ ತನಕ ತೋರಿಸ್ತಾ ಬರ್ತೀನಿ. ಸೊ ಸಿನ್ಸ್ ಐ ಆಲ್ರೆಡಿ ಕ್ರಿಯೇಟೆಡ್ ಎ ಸಾಲಿಡ್ ಮಾಡೆಲ್, ಸೊ ಐ ಜಸ್ಟ್ ಓಪನ್ ಹಿಯರ್. So we have so many models we have created. So let us take a simple model first. ಯಾವ್ದಾದ್ರು ಒಂದು ಸಿಂಪಲ್ ಮಾಡೆಲ್ನ ತೊಗೊಂಡು I'm going to explain here. You can see here there are many mobile models. ಏನು ಸಿಲೆಬಸ್ಸಲ್ಲಿ ಏನಿದೆ ಅದನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್. ನೋಡಿ, ಸೊ ಇಲ್ಲಿ ನಿಮಗೆ ಈ ಪಾರ್ಟನ್ನ ನಾವು 3D ಪ್ರಿಂಟ್ ಮಾಡಬೇಕು. ಅಂದರೆ ಸೇಮ್ ಡಿಟೋ ಇದೇ ಥರ ಇರುವಂತಹ 3D ಮಾಡೆಲ್ನ ನಾವು ಮಾಡಬೇಕು. ಅದಕ್ಕೆ ಫಸ್ಟು ನೀವು CAD ಮಾಡೆಲ್ನ ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ಅದು ನಿಮಗೆಲ್ಲ ಗೊತ್ತಿದೆ. ಸೊ ಎಕ್ಸ್ಟ್ರೂಡ್ ಕಮಾಂಡ್ ಯೂಸ್ ಮಾಡಿಕೊಂಡು, ಕಟ್ ಕಮಾಂಡ್ ಯೂಸ್ ಮಾಡಿಕೊಂಡು, ಸರ್ಕಲ್ ಕಮಾಂಡು, ಅದೇ ಥರ ಸ್ಲಾಟ್ ಕಮಾಂಡ್ ಯೂಸ್ ಮಾಡಿಕೊಂಡು we have created this model. So once you created this model, you need to save this and it is in the form of .par, ಅಂದರೆ ಪಾರ್ಟ್ ಫೈಲ್ ಅಂತ ಕರಿತೀವಿ ಇದಕ್ಕೆ. ಸೊ ಈ ಫೈಲು ನಾವು 3D ಪ್ರಿಂಟರ್ ಮೆಷಿನ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇದನ್ನು ನಾವು STL ಫೈಲ್ಗೆ ಕನ್ವರ್ಟ್ ಮಾಡಬೇಕು. STL ಅಂತ ಹೇಳಿದ್ರೆ ಟೆಸಲೇಷನ್ ಫೈಲು. ದ ಕಂಪ್ಲೀಟ್ ಮಾಡೆಲ್ ಈಸ್ ಡಿವೈಡೆಡ್ ಇಂಟು ಸೋ ಮೆನಿ ಸ್ಮಾಲ್ ಟ್ರಯಾಂಗಲ್ಸ್. ಆ ಟ್ರಯಾಂಗಲ್ಸ್ ಮೇಲೆ ಸಾಫ್ಟ್ವೇರು ವರ್ಕ್ ಆಗುವಂಥದ್ದು. ಹಾಗಾಗಿ ಫಸ್ಟ್ ಇದನ್ನು STL ಕನ್ವರ್ಟ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಸ್ಟೆಪ್ ಅದು, ಎರಡನೇ ಸ್ಟೆಪ್ಪು. ನಿಮಗೆಲ್ಲ ಗೊತ್ತಿದೆ, ಮಾಡೆಲ್ ಕ್ರಿಯೇಟ್ ಆಗಿದೆ. ಈಗ ವಿ ಆರ್ ಇನ್ ದ ಸೆಕೆಂಡ್ ಸ್ಟೇಜ್, ದಟ್ ಈಸ್ STL ಫೈಲ್ ಕನ್ವರ್ಷನ್. ಸೊ STL ಫೈಲ್ ಕನ್ವರ್ಷನ್ ಮಾಡಬೇಕು ಅಂದರೆ ಸೊ ಜಸ್ಟ್ ಗೋ ಟು ಫೈಲ್ ಆ್ಯಂಡ್ ಕ್ಲಿಕ್ ಸೇವ್ ಆ್ಯಸ್. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ಪಾರ್ಟ್ ಇದೆ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಆಮ್ ಗೋಯಿಂಗ್ ಟು ಸೇವ್ ದಿಸ್ ಟು ಡೆಸ್ಕ್ಟಾಪ್. ಯಾವ ಥರ ಸೇವ್ ಮಾಡ್ತಾ ಇದ್ದೀನಿ? ಸೊ ವಿ ಹ್ಯಾವ್ ಅ ಪಾರ್ಟ್ ಫೈಲ್, ವಿ ಹ್ಯಾವ್ ಕನ್ವರ್ಟಿಂಗ್ ಇನ್ ಟು STL ಫೈಲ್. ಜಸ್ಟ್ ಸೇವ್ ಆ್ಯಸ್ ಮಾಡಿ STL ಅಂತ ಸೆಲೆಕ್ಟ್ ಮಾಡಿ ನೀವು ಜಸ್ಟ್ ಗಿವ್ ಅ ಮಾಡೆಲ್ 1 ಅಂತನೋ ಏನೋ ಒಂದು ಕೊಡೋಣ. ಸೊ ಮಾಡೆಲ್ 1 ಅಂತ ಕೊಟ್ಟು ಸೇವ್ ಮಾಡ್ತೀವಿ. Now this work is over. So CAD model is created and it's converted into STL file format. ಸೊ ಇದಾದಮೇಲೆ ನಾನು CAD ವಿಂಡೋನ ಕ್ಲೋಸ್ ಮಾಡ್ತೀನಿ. ನಾವು ಐ ಆಮ್ ಗೋಯಿಂಗ್ ಟು ಓಪನ್ ದ ಸ್ಲೈಸಿಂಗ್ ಸಾಫ್ಟ್ವೇರ್. ನಿಮ್ಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಮಾಡೆಲ್ ಅಂತ. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ದ ಇಮೇಜ್ ವೇರ್ ಯು ಕ್ಯಾನ್ ಸಿ STL ಫೈಲ್ಗೆ ಕನ್ವರ್ಟ್ ಆಗಿರುವಂತಹ ಫಾರ್ಮ್ಯಾಟ್ ಈ ಥರ ನಿಮಗೆ ಕಾಣಿಸುತ್ತೆ. ಪಾರ್ಟಲ್ಲಿದ್ದು STL ಫೈಲ್ಗೆ ಕನ್ವರ್ಟ್ ಆಗಿದೆ.
ನಾವು ಯು ಕ್ಯಾನ್ ಓಪನ್ ದ ಸ್ಲೈಸಿಂಗ್ ಸಾಫ್ಟ್ವೇರ್. ನೀವು ಸ್ಲೈಸಿಂಗ್ ಸಾಫ್ಟ್ವೇರ್ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಡೌಟ್ ಆದರೆ, ಸ್ಲೈಸಿಂಗ್ ಸಾಫ್ಟ್ವೇರ್ ಕ್ಯಾನ್ ಬಿ ಡೌನ್ಲೋಡೆಡ್ ಫ್ರಮ್ ದ ಮೆಷಿನ್ಸ್ ಫ್ರೀ ಸಾಫ್ಟ್ವೇರ್ ವಿಚ್ ಇಸ್ ಅವೈಲಬಲ್ ಇನ್ ಗೂಗಲ್ ಅಥವಾ ಇಂಟರ್ನೆಟಲ್ಲಿ ನಿಮಗೆ ಫ್ರೀ ಆಗಿ ಕೊಟ್ಟಿದ್ದಾರೆ. ಸಿನ್ಸ್ ವಿ ಆರ್ ಹ್ಯಾವಿಂಗ್ ಫ್ಲ್ಯಾಶ್ ಫೋರ್ಸ್ ಅಡ್ವೆಂಚರ್ ಸೀರೀಸ್, ಅಲ್ಲಿ ಓರ್ಕಾ ಫ್ಲ್ಯಾಶ್ ಫೋರ್ಸ್ ಅಂತ ಒಂದು ಸಾಫ್ಟ್ವೇರ್ ನಿಮಗೆ ಡೌನ್ಲೋಡ್ ಮಾಡ್ಕೋಬಹುದು, ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇದು ನಿಮ್ಮ ಹತ್ರ ಇರಬೇಕಾಗುತ್ತೆ. ಅಂದರೆ ಯಾವ ಮೆಷಿನ್ಗೆ ನಿಮ್ಮ ಒಂದು 3D ಪ್ರಿಂಟರ್ ಕಾನ್ಫಿಗರೇಷನ್ ಮ್ಯಾಚ್ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಲೆಟ್ ಓಪನ್, ಫಸ್ಟ್ ಇದು ಓಪನ್ ಆಗಲಿ, ಆಮೇಲೆ ನಿಮಗೆ ಸಾಫ್ಟ್ವೇರ್ ಬಗ್ಗೆ ಹೇಳ್ತಾ ಬರ್ತೀನಿ ಏನೇನೆಲ್ಲ ಇರುತ್ತೆ ಅಂತ. ಆ್ಯಂಡ್ ನಿಮ್ಮ ಹತ್ರ ನಿಮ್ಮ ಕಾಲೇಜಲ್ಲಿ ಯಾವುದಾದ್ರೂ 3D ಪ್ರಿಂಟರ್ಸ್ ಇರಬಹುದು, ಬಟ್ ದ ಥಿಂಗ್ ಈಸ್ ಏನು ಒಳಗಡೆ ಏನೇನೆಲ್ಲ ಆಪ್ರೇಷನ್ಸ್ ಮಾಡ್ತೀವೋ ಸ್ಲೈಸಿಂಗ್ ಸಾಫ್ಟ್ವೇರ್ಸಲ್ಲಿ ಅದೆಲ್ಲ ಸೇಮ್ ಇರುತ್ತೆ. ಎಲ್ಲದರಲ್ಲೂ ಎಲ್ಲ 3D ಪ್ರಿಂಟರ್ಸಲ್ಲೂ ಸೇಮ್ ಇರುತ್ತೆ. ಓನ್ಲಿ ದ ಕಾನ್ಫಿಗರೇಷನ್ ಆ್ಯಂಡ್ ವಿಂಡೋಸ್ ವಿಲ್ ಲುಕ್ಸ್ ಡಿಫ್ರೆಂಟ್ ಅಂತ ಅನ್ಕೋಬೋದು. ಸೊ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಅ ನ್ಯೂ ಪ್ರಾಜೆಕ್ಟ್ ಹಿಯರ್. ಯಾವ ಪ್ರಾಜೆಕ್ಟ್ ಅಂದರೆ 3D ಪ್ರಿಂಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ನ ನಾವು ಕ್ರಿಯೇಟ್ ಮಾಡಬೇಕು. ನೀವು ಸ್ಟಾರ್ಟಿಂಗು ಓಪನ್ ಮಾಡಿದಾಗ ಈ ಥರ ಬರುತ್ತೆ. ಸೊ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಕೊಡ್ಬೋದು, ಅಥವಾ ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್ ಅಂತ ಕೊಡ್ಬೋದು. ಸೊ ಒನ್ಸ್ ಯು ಕ್ಲಿಕ್ ನ್ಯೂ ಪ್ರಾಜೆಕ್ಟ್ ಅಪಿಯರಿಂಗ್ ಲೈಕ್ ದಿಸ್. ಎಲ್ಲ 3D ಪ್ರಿಂಟರ್ಸ್ನ ನೋಡಿರ್ಬೋದು ನಿಮ್ಮ ಕಾಲೇಜಸ್ಗಳಲ್ಲಿ, ಎಲ್ಲ ಕಾಲೇಜಲ್ಲೂ ಆಲ್ಮೋಸ್ಟ್ ಇರುತ್ತೆ. ಸೊ ನಮ್ಮ ಹತ್ರ ಇರುವಂತಹ 3D ಪ್ರಿಂಟರ್ದು ಪ್ಲೇಟು ಇದ್ರ ಮೇಲೇ ಪಾರ್ಟ್ ಬಿಲ್ಡ್ ಆಗುವಂಥದ್ದು. ಈ ಪ್ಲೇಟ್ದು ಕಾನ್ಫಿಗರೇಷನ್ ನಿಮಗೆ ಇಲ್ಲಿ ಬರುತ್ತೆ. ಸೊ ಎಷ್ಟು ಡೈಮೆನ್ಷನ್ ಇದೆ, ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಝೆಡ್ ಅಷ್ಟೇ ಪ್ಲೇಟ್ ಬರುತ್ತೆ. ಇದು ಹೆಂಗೆ ಬಂತು ಅಂದರೆ, ವೆನ್ ಯು ಇನ್ಸ್ಟಾಲ್ ದ ಸಾಫ್ಟ್ವೇರ್, ಅದು ನಿಮಗೆ ಯಾವ ಪ್ರಿಂಟರ್ ಅಂತ ಕೇಳುತ್ತೆ. ಆವಾಗ ಯು ನೀಡ್ ಟು ಸೆಲೆಕ್ಟ್ ದ ರಿಲೆವೆಂಟ್ ಪ್ರಿಂಟರ್ಸ್. ಈ ನಮ್ಮ ಹತ್ರ ಫ್ಲ್ಯಾಶ್ ಫೋರ್ಸ್ AD5X 0.4 ನಾಸಲ್ ಇದೆ. ವಿ ಹ್ಯಾವ್ ಸೆಲೆಕ್ಟೆಡ್ ದಿಸ್. ಅಕಾರ್ಡಿಂಗ್ ಟು ದಿಸ್ ಪ್ಲೇಟ್ ವಿಲ್ ಬಿ ಜನರೇಟೆಡ್. ಆ್ಯಂಡ್ ಇಲ್ಲಿ ಯಾವ ಫಿಲಮೆಂಟ್ ಯೂಸ್ ಮಾಡ್ತಾ ಇದ್ದೀರಿ ಅಂತಲೂ ಕೇಳ್ತಾ ಇದೆ. ಸೊ ಫ್ಲ್ಯಾಶ್ ಫೋರ್ಸ್ PLA ಬೇಸಿಕ್ ಫಿಲಮೆಂಟ್ನ ಯೂಸ್ ಮಾಡ್ತಿದ್ದೀವಿ. ಅಥವಾ ನಿಮಗೆ ಬೇರೆ ಯಾವ್ದಾದ್ರು ಫಿಲಮೆಂಟ್ ಇದ್ದರೆ, ಸಿನ್ಸ್ ವಿ ಆರ್ ಹ್ಯಾವಿಂಗ್ ಲೈಕ್ 4 ಕಾರ್ಟ್ರಿಡ್ಜಸ್ ಅಥವಾ 4 ಫಿಲಮೆಂಟ್ನ ಅಟ್ ಎ ಟೈಮ್ ಹಾಕ್ಬೋದು. ಯು ಕ್ಯಾನ್ ಆ್ಯಡ್ ದಿಸ್ ಪ್ಲಸ್ ಮಾಡ್ಕೋಬೋದು, ಆರ್ ಯು ಕ್ಯಾನ್ ಮೈನಸ್ ದಿಸ್. ಒಂದೇ ಸಾಕು ಅಂತ ಹೇಳಿದ್ರೆ, ಒಂದೇ ಸ್ಪೂಲ್ ಇದ್ದರೆ ನಿಮ್ಮ ಪ್ರಿಂಟರಲ್ಲಿ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಕಮಿಂಗ್ ಟು ದ ಬಾಟಮ್ ಸೈಡ್, ವಿ ಹ್ಯಾವ್ ಸೋ ಮೆನಿ ಕಮ್ಯಾಂಡ್ಸ್. ಕ್ವಾಲಿಟಿ ಯಾವ ಥರ ಇರಬೇಕು, ಲೇಯರ್ ಹೈಟ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಇಟ್ ಇಸ್ ಅ ಲೇಯರ್ ಬೈ ಲೇಯರ್ ಬಿಲ್ಡಿಂಗ್ ಪ್ರೋಸೆಸ್. ಒಂದು ಲೇಯರ್ಗೂ ಇನ್ನೊಂದು ಲೇಯರ್ಗೂ ಎಷ್ಟು ಡಿಫ್ರೆನ್ಸ್ ಇರಬೇಕು, ಫಸ್ಟ್ ಲೇಯರ್ ಎಷ್ಟು ಹೈಟಲ್ಲಿ ಇರಬೇಕು, ಸೊ ಸೀಮ್ ಪೊಸಿಷನ್ ಯಾವ ಥರ ಇರಬೇಕು. ಸೊ ಇದೆಲ್ಲ ಆಟೋಮ್ಯಾಟಿಕ್ಕಾಗಿ ಸೆಟ್ ಆಗಿರುತ್ತೆ ಸ್ಟ್ಯಾಂಡರ್ಡ್ ವರ್ಷನ್ಗೆ. ಇನ್ನು ಕಮಿಂಗ್ ಟು ದ ಸ್ಟ್ರೆಂತ್ ಹಿಯರ್, ಸೊ ವಿ ಹ್ಯಾವ್ ಸೋ ಮೆನಿ ಕಮ್ಯಾಂಡ್. ಆಸ್ ಐ ಟೋಲ್ಡ್ ಯು, ಸ್ಟ್ರೆಂತ್ ಇದೆ, ಸಪೋರ್ಟ್ ಇದೆ. ಸೊ ಮಲ್ಟಿ ಮೆಟೀರಿಯಲ್ ಅಂದರೆ ಡಿಫ್ರೆಂಟ್ ಮೆಟೀರಿಯಲ್ಸ್ ಯೂಸ್ ಮಾಡೋದಾದರೆ ಮಲ್ಟಿ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ವಿ ಹ್ಯಾವ್ ಮೆನಿ ಅದರ್ ಕಮ್ಯಾಂಡ್ಸ್ ಆಲ್ಸೋ. ಸೊ ಲೆಟ್ ಇಸ್ ಎಕ್ಸ್ಪ್ಲೋರ್ ಒನ್ ಬೈ ಒನ್ ಇನ್ ದಿಸ್ ಸೆಷನ್. ಸೊ ಆಫ್ಟರ್ವರ್ಡ್ಸ್ ವಿ ಕ್ಯಾನ್ ಗೋ ಟು ದ ಮೆಷಿನ್ ಪಾರ್ಟ್. ನೋಡಿ, ಸ್ಟ್ರೆಂತ್ ಅಂತ ಕ್ಲಿಕ್ ಮಾಡಿದ್ರೆ ವಾಲ್ ಲೂಪ್ಸ್, ವಾಲ್ ಯಾವ ಥರ ಇರಬೇಕು, ಟಾಪ್ ಆ್ಯಂಡ್ ಬಾಟಮ್ ಶೆಲ್ಸ್ ಯಾವ ಥರ ಇರಬೇಕು, ಪ್ಯಾಟ್ರನ್ ಯಾವ ಥರ ಇರಬೇಕು, ಇವೆಲ್ಲ ನಿಮಗೆ ಇನ್ಫಿಲ್ ಡೆನ್ಸಿಟಿ, ಒಳಗಡೆ ಎಷ್ಟು ಮೆಟೀರಿಯಲ್ ಫಿಲ್ ಆಗಬೇಕು. ಸೊ ವಿ ಕ್ಯಾನ್ ಗಿವ್ ದಿಸ್. ಆ್ಯಂಡ್ ಅದರ್ವೈಸ್ ಯು ಜಸ್ಟ್ ಲೀವ್ ಇಟ್, ಬಿಕಾಸ್ ಇದು ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ. ಇನ್ನು ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಏನಕ್ಕೆ ಸಪೋರ್ಟ್ ಬೇಕು ಅಂತ ನಾನು ನಿಮಗೆ ಮಾಡಲ್ ಹಾಕಿದ್ಮೇಲೆ ತೋರಿಸ್ತೀನಿ. ಅದರ್ವೈಸ್ ಮೆನಿ ಲೇಯರ್ಸ್ ವಿಲ್ ನಾಟ್ ಬಿ ಸ್ಟಿಕ್ ಆನ್ ಟು ದ ಬೇಸ್. ಅಂಥ ಟೈಮಲ್ಲಿ ಸಪೋರ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಫ್ ಯು ಆರ್ ಮಲ್ಟಿ ಮೆಟೀರಿಯಲ್, ಪ್ರೈಮರಿ ಟವರ್ ಮೆಟೀರಿಯಲ್ ಯಾವುದು, ಫ್ಲಶ್ ಆಪ್ಷನ್ ಏನಾದರೂ ಬೇಕಾ. ಆ್ಯಂಡ್ ವಿ ಹ್ಯಾವ್ ಮೆನಿ ಅದರ್ ಆಪ್ಷನ್ಸ್ ಆಲ್ಸೋ. ಸೊ ಬ್ರೇಮ್, ಸ್ಪೆಷಲ್ ಮೋಡ್, ಫಜಿ ಸ್ಕಿನ್. ಸೊ ದೀಸ್ ಕೈಂಡ್ ಆಫ್ ಇಂಟರ್ಫೇಸು ನಿಮಗೆ ಯಾವ 3D ಪ್ರಿಂಟರ್ ಇರುತ್ತೋ ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಹತ್ರ ತುಂಬ ಬೇಸಿಕ್ ಇದ್ದರೆ ನಿಮಗೆ ಕಮೆಂಟ್ಸ್ ಇಷ್ಟು ಬರೋದಿಲ್ಲ, ಒಂದು 2-3 ಕಮೆಂಟಲ್ಲೇ ಮುಗಿದೋಗುತ್ತೆ. ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್ ಓನ್ಲಿ ದ ಬೇಸಿಕ್ ಕಮೆಂಟ್ಸ್ ಹಿಯರ್. ಆ್ಯಂಡ್ ಒನ್ಸ್ ಯು ಫೆಮಿಲರೈಸ್ ವಿತ್ ದಿಸ್, ದೆನ್ ಗೋ ಫಾರ್ ಆಲ್ ದಿಸ್ different categories. So I'm going to open the STL file. So remember, here you need to import the STL file. STL ಫೈಲ್ನ ತೊಗೊಳೋದಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಎ ಆಪ್ಷನ್ ಕಾರ್ಡ್ ಪ್ಲಸ್. ನೋಡಿ, ಇಲ್ಲಿ ನೋಡ್ಬೋದು ನೀವು, ಈ ಒಂದು ಜಾಗದಲ್ಲಿ ಆ್ಯಡ್ ಅಂತ ಇದೆ. ಆ್ಯಡ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನಾನು ಇವಾಗ ಮಾಡಿರುವಂತಹ ಮಾಡಲು ಡೆಸ್ಕ್ಟಾಪಲ್ಲಿದೆ. ಸೊ ಮಾಡಲ್ 1 ಅಂತ ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ದ ಫೈಲ್ ಯು ಕ್ಯಾನ್ ಇಂಪೋರ್ಟ್ ಹಿಯರ್. ಸೊ ಇದನ್ನು ನೀವು ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಒನ್ಸ್ ಯು ಇಂಪೋರ್ಟ್, ದಿಸ್ ವಿಲ್ ಬಿ ಸಿಟ್ ಆನ್ ಟು ದ ಮಿಡಲ್. ಲೆಟ್ ಅಸ್ ಟೇಕ್ ಸಮ್ ಡೈಮೆನ್ಷನ್ ಫಾರ್ ದಿಸ್. ಸೊ ಇಂಚಸಲ್ಲಿ ಮಾಡಿದ್ರಿಂದ ಅದು ಸಣ್ಣದಾಗಿ ಕಾಣಿಸ್ತು. ನೋಡಿ, ಈ ಥರ ಬಂದು ಕೂತ್ಕೊಳ್ಳುತ್ತೆ ಮಾಡಲು. ಯು ಕ್ಯಾನ್ ಸಿ ಪ್ರಿಂಟ್ ಆಗೋದು ಅಷ್ಟೇ ಮಾಡಲು ಇದೇ ಥರ ಪ್ರಿಂಟ್ ಆಗುವಂಥದ್ದು. ಹಾಗಾಗಿ ಫಸ್ಟು ನೀವು ಇಂಪೋರ್ಟ್ ಮಾಡ್ಕೊಂಡಾಗ ಕರೆಕ್ಟಾಗಿ ಸೆಂಟ್ರಲ್ಲಿ ಬಂದು ಅಲೈನ್ ಆಗಿ ಕೂತಿದೆಯಾ ಅಂತ ಒಂದ್ಸಲ ರೊಟೇಟ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, 50% ಆಫ್ ಯುವರ್ ವರ್ಕ್ ಈಸ್ ಓವರ್ ನಾವು. ಇನ್ನು ಓನ್ಲಿ 2 ಸ್ಟೆಪ್ ಉಳ್ಕೊಂಡಿರೋದು, ಸ್ಲೈಸ್ ಮಾಡೋದು, ಅದನ್ನು ಪೆನ್ ಡ್ರೈವ್ ಹಾಕೊಳ್ಳೋದು, ಅಥವಾ ಡೈರೆಕ್ಟಾಗಿ ಮೆಷಿನಿಂದ ಪ್ರಿಂಟ್ ಕೊಡುವಂಥದ್ದು. ಸೊ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೇಜ್, ನೀವು ಫಸ್ಟು ಇದು ಸರಿಯಾಗಿ ಕೂತಿದೆಯಾ,
ಅಂತ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪೇ ಸ್ಲೈಸ್ ಮಾಡೋದಿರೋದ್ರಿಂದ ಸಪೋರ್ಟ್ ಏನಾದರೂ ಬೇಕಾ ಇದಕ್ಕೆ? ಸಪೋರ್ಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ. ಇಫ್ ಇಟ್ ಈಸ್ ಲೈಕ್ ಹಾಲೋ ಸೆಕ್ಷನ್ ಇದ್ದಾಗ, ಈ ಥರ ಹಾಲೋ ಸೆಕ್ಷನ್ಸ್ ಇದ್ದಾಗ ಈ ಲೇಯರ್ ಕ್ರಿಯೇಟ್ ಮಾಡ್ಬೇಕಾದ್ರೆ, ಅಂದರೆ ಇಲ್ಲಿ ಟಾಪ್ ಲೇಯರ್ ಅಥವಾ ಮಿಡಲ್ ಲೇಯರ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಲ್ಲಿ ಯಾವುದೇ ಥರ ಸಪೋರ್ಟ್ ಇರೋದಿಲ್ಲ, ಸರ್ಕಲ್ ಸರಿಯಾಗಿ ಬರೋದಿಲ್ಲ ಅವಾಗ. ಅಂದರೆ ಬಾಟಮಲ್ಲಿ ಗ್ಯಾಪ್ ಇದ್ದಾಗ ಸಪೋರ್ಟ್ನ ಕೊಡಬೇಕಾಗತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ಸಪೋರ್ಟ್ ಅಂತ ಸೆಲೆಕ್ಟ್ ಮಾಡಿ ಎನೇಬಲ್ ಸಪೋರ್ಟ್ ಕೊಡಿ. ಎನೇಬಲ್ ಸಪೋರ್ಟ್ ಕೊಟ್ಟು ಯು ಜಸ್ಟ್ ಲೀವ್ ಇಟ್, ಆ್ಯಂಡ್ ಒನ್ಸ್ ಯು ಎನೇಬಲ್ ಇಟ್ ದೆನ್ ಗೋ ಫಾರ್ ಎ ಸ್ಲೈಸ್ ಪ್ಲೇಟ್. ಈ ಥರ ಇದ್ದಾಗ ಮಾತ್ರ, ಇಫ್ ಇಟ್ ಇಸ್ ಕಂಪ್ಲೀಟ್ಲಿ ಸಾಲಿಡ್ ನೋ ನೀಡ್ ಟು ಗಿವ್ ಅ ಸಪೋರ್ಟ್ ಮೆಟೀರಿಯಲ್, ಡೈರೆಕ್ಟಾಗಿ ಪ್ರಿಂಟ್ ಬರುತ್ತೆ. ಸೊ ಸ್ಲೈಸ್ ಅಂತ ಕೊಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಸೊ ಒನ್ಸ್ ಯು ಸ್ಲೈಸ್ ಇಟ್, ನೋಡ್ಬೋದು ಇಲ್ಲಿ ರೆಡ್ ಕಲರ್ ಕನ್ವರ್ಟ್ ಆಯ್ತಿದ್ದು. ಆ್ಯಂಡ್ ಐ ಕ್ಯಾನ್ ಜಸ್ಟ್ ಮಿನಿಮೈಸ್ ದಿಸ್, ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಬಾಟಮಲ್ಲಿ ಬ್ಲೂ ಕಲರ್, ಪರ್ಪಲ್ ಕಲರ್ ಇದೆ. ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಈ ಸರ್ಕಲ್ಗೆ ಒಂದು ಸಪೋರ್ಟ್ ಬೇಕು. ಆ ಸಪೋರ್ಟ್ನ ಅದು ಈ ಕಡೆಯಿಂದ ತೊಗೊಂಡಿದೆ, ಟ್ರೀ ಥರ ಒಂದು ತೊಗೊಂಡು ಅದ್ರ ಮೇಲೆ ಬಿಲ್ಡ್ ಮಾಡಿದೆ. ಸಪೋರ್ಟ್ ಇಲ್ಲ ಅಂದರೆ ಈ ಲೇಯರು ನಿಮಗೆ ಸರಿಗೆ ಬರೋಲ್ಲ, ದಾರ ಥರ ಎಡ್ಕೊಂಡು ಬಂದ್ಬಿಡುತ್ತೆ. ಸೊ ವಿ ಆರ್ ಯೂಸಿಂಗ್ ಪ್ಲಾಸ್ಟಿಕ್ ಫಿಲಮೆಂಟ್, ರಿಮೆಂಬರ್. ಹಾಗಾಗಿ ಕರೆಕ್ಟಾಗಿ ಸಪೋರ್ಟ್ ಕೊಡಬೇಕು. ಯು ಕ್ಯಾನ್ ಸಿ ದ ಸ್ಟೆಪ್ಸ್ ನೋಡಿ, ಯಾವ್ಯಾವ ಫಸ್ಟ್ ಲೇಯರು, 2ನೇ ಲೇಯರು, 3ನೇ ಲೇಯರು, ಆ ಥರ ಲೇಯರ್ ಬೈ ಲೇಯರ್ ನಿಮಗೆ ಹೆಂಗೆ ಬಿಲ್ಡ್ ಆಗ್ತಾ ಇದೆ ಇದು ಅನ್ನೋದನ್ನು ನೋಡ್ಬೋದು. ಸೊ ಒನ್ಸ್ ಯು ಡೂ ಇಟ್, ಇಟ್ಸ್ ಆಲ್ ಡನ್. What you do is you need to, and then you can note down the readings also. Here you can see how much time is required to print, how much cost you can give, how much filament you will require. Total filament 10.4 meters ಬೇಕಾಗುತ್ತೆ, ಕಾಸ್ಟ್ 0.6 in terms of rupees. ಸೊ ಮಾಡಲ್ ಪ್ರಿಂಟಿಂಗ್ ಟೈಮ್ 57 ನಿಮಿಷ, ಅಂದರೆ 1 ಗಂಟೆ ಒಳಗಡೆ ಮಾಡಲ್ ಮುಗಿದೋಗುತ್ತೆ. ಸೊ ಇದನ್ನು ನಾವು ಏನು ಕ್ಯಾಸ್ಟಿಂಗ್, ಫೋರ್ಜಿಂಗ್ ಆ ಥರ ಮೆಟಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಫಸ್ಟು ನೀವು ಬಾರ್ ಸ್ಟಾಕ್ ತೊಗೋಬೇಕು, ಮಿಲ್ಲಿಂಗ್ ಮಾಡಬೇಕು, ಸ್ಲಾಟಿಂಗ್ ಮಾಡಬೇಕು, ಡ್ರಿಲ್ಲಿಂಗ್ ಮಾಡಬೇಕು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಬಟ್ ಹಿಯರ್ ಇಟ್ ವಿಲ್ ಕ್ರಿಯೇಟ್ ಇನ್ ಅ ಸಿಂಗಲ್ ಶಾಟ್. ಹಾಗಾಗಿ ಅದಕ್ಕೆ ನಾವು 3D ಪ್ರಿಂಟರು ಜಾಸ್ತಿ ಹೆಸರು ಮಾಡ್ತಾ ಇದೆ ಇತ್ತೀಚೆಗೆ ಅಂತ ಹೇಳ್ಬೋದು. ಸೊ ಒನ್ಸ್ ಯು ಸಿ ಆಲ್ ದಿಸ್ ಥಿಂಗ್ಸ್, ಒನ್ಸ್ ಯು ನೋಟ್ ದಿಸ್, ಜಸ್ಟ್ ಇನ್ನೂ ಮುಗ್ದಿಲ್ಲ. ಈಗ 3D ಪ್ರಿಂಟರ್ಗೆ ತೊಗೊಂಡೋಗ್ಬೇಕು ಇದನ್ನು, ಈ ಡೇಟಾನ. ಅದಕ್ಕೆ ನೀವು ಡೈರೆಕ್ಟಾಗಿ ಲ್ಯಾಪ್ಟಾಪಿಂದನೇ ಕನೆಕ್ಟ್ ಮಾಡಿ ಪ್ರಿಂಟ್ ಅಂತ ಕೊಡ್ಬೋದು. ಅಥವಾ ವಿ ಹ್ಯಾವ್ ಆಪ್ಷನ್ ಕಾಲ್ಡ್ ಎಕ್ಸ್ಪೋರ್ಟ್ ಜಿ ಕೋಡ್ ಅಂತ ಆಪ್ಷನ್ ಇದೆ. ಎಕ್ಸ್ಪೋರ್ಟ್ ಜಿ ಕೋಡ್ ಅಂತ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ಸೊ ಅದು ನಿಮಗೆ ಜಿ ಕೋಡ್ ಫೈಲ್ಗೆ ಸೇವ್ ಆಗುತ್ತೆ ನೋಡಿ, ಜಿ ಕೋಡ್ ಫೈಲ್ .g-code ಅಂತ. ಸೊ ಈ .g-code ಇರುವಂಥ ಫೈಲನ್ನು ನಾವು ಕಂಪ್ಯೂಟರ್ಗೆ 3D ಪ್ರಿಂಟರ್ಗೆ ತೊಗೊಂಡು ಹೋಗಬೇಕಾಗುತ್ತೆ, ಪ್ರಿಂಟ್ ಆಗುವಂಥ ಭಾಷೆ. ಸೊ ಯು ಕ್ಯಾನ್ ಸಿ ದಿಸ್, ಐ ಹ್ಯಾವ್ ಡೌನ್ಲೋಡೆಡ್ ಟು ಹಿಯರ್. ಯು ಕ್ಯಾನ್ ಸಿ ದಿಸ್ ಇಸ್ ದ ಒನ್ ವಿಚ್ ದ ಮೆಷಿನ್ ರೀಡ್ಸ್. ಅದೇ ಅರ್ಥ ಆಗುವಂಥ ಭಾಷೆ ನೋಡಿ. ಫಸ್ಟು ಮಾಡಲ್ ಮಾಡಿದ್ವಿ, ಆ ಮಾಡಲು ಫ್ಲ್ಯಾಶ್ ಫೋರ್ಜ್ ಏನು ಸಾಫ್ಟ್ವೇರ್ಗೆ ಇಂಪೋರ್ಟ್ ಮಾಡಿದ್ವಿ. ಅಲ್ಲಿ ನಿಮ್ಗೆ ಏನು ಬೇಕು ಆ ಥರ ಸೆಟ್ ಮಾಡ್ಕೊಂಡ್ರಿ. ಅದಾದಮೇಲೆ ಮಾಡಲ್ಗೆ ಸ್ಲೈಸ್ ಮಾಡಿ ಜನ್ರೇಟ್ ಮಾಡಿದಿರಿ ಜಿ ಕೋಡನ್ನು. ವಾಟ್ ಈಸ್ ಜಿ ಕೋಡ್ ಅಂತ ಹೇಳಿದ್ರೆ ಆ ಎಕ್ಸ್ಟ್ರೂಡರ್ ಮೂವ್ಮೆಂಟ್ ಇದೆಯಲ್ಲ. ಸೊ ಯು ಕ್ಯಾನ್ ಸಿ ದ ಎಕ್ಸ್ಟ್ರೂಡರ್, ಐ ವಿಲ್ ಶೋ ದ್ಯಾಟ್ ಆಲ್ಸೋ. ಸೊ ವಿ ಹ್ಯಾವ್ ಎ FDM ಪ್ರಿಂಟರ್. ಸೊ ಇಲ್ಲಿ ಇದಕ್ಕೆ ಅರ್ಥ ಆಗುವಂತಹ ಭಾಷೆ ಇದು. ನೋಡಿ ಇಲ್ಲಿಗೆ ಬರುತ್ತೆ ಸ್ಪೂಲು. ಇಲ್ಲಿ ಈ ಎಕ್ಸ್ಟ್ರೂಡರ್ ಒಳಗಡೆ ನಾವೇನು ಜಿ ಕೋಡ್ ಈ ಕಡೆ ಮೂವ್ ಆಗಬೇಕು, X, Y ಆಕ್ಸಿಸ್, Z ಆಕ್ಸಿಸು ಇದೆಲ್ಲ ಮೂವ್ ಆಗೋದು ಜಿ ಕೋಡಿಂದಾನೆ. ಸೊ ಹಾಗಾಗಿ ನೀವೇನು ಸ್ಲೈಸಿಂಗ್ ಸಾಫ್ಟ್ವೇರಲ್ಲಿ ಸ್ಲೈಸ್ ಮಾಡಿ ಡೌನ್ಲೋಡ್ ಮಾಡಿದ್ದೀರೋ ಅದನ್ನು ನೀವು ಇಲ್ಲಿ ಪೆನ್ ಡ್ರೈವ್ ಹಾಕಿ ಅಥವಾ ಲ್ಯಾಂಡ್ ಕನೆಕ್ಷನ್ ಮಾಡಿ ಅಥವಾ ಡೈರೆಕ್ಟಾಗಿ ಲ್ಯಾಪ್ಟಾಪಿಂದ ಪ್ರಿಂಟ್ ಕೊಟ್ಟರೆ ದಿಸ್ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ದ ಮಾಡೆಲ್ ಲೈಕ್ ದಿಸ್. ಸೊ ದಿಸ್ ಇಸ್ ಹೌ ವಿ ವರ್ಕ್ಸ್. ಆ್ಯಂಡ್ ಇನ್ ದ ನೆಕ್ಸ್ಟ್ ಒಂದು ರಿಯಲ್ ವಿಡಿಯೋ ನಿಮಗೆ ಯಾವ ಥರ ಮೆಷಿನ್ನ ಸೆಟಪ್ ಮಾಡೋದು, ಆ ಮೆಷಿನ್ ಸೆಟಪ್ ಮಾಡಿ ಯಾವ ಥರ ವರ್ಕ್ ಮಾಡೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಹೋಪ್ ದಿಸ್ ವಿಲ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇರುವಂತಹ ಸಾಫ್ಟ್ವೇರ್ಸು ಬೇರೆ ಇರಬಹುದು, ಬಟ್ ದ ಥಿಂಗ್ ಈಸ್ ವರ್ಕ್ ಈಸ್ ಸೇಮ್. ವಿ ಹ್ಯಾವ್ ಸೋ ಮೆನಿ ಯೂಟ್ಯೂಬ್ ವೀಡಿಯೋಸ್ ರಿಲೇಟೆಡ್ ಟು ದ ಮೆಷಿನ್ ಆ್ಯಂಡ್ ಸ್ಲೈಸಿಂಗ್ ಸಾಫ್ಟ್ವೇರ್ಸ್. ಆಲ್ ಆಫ್ ಯು ವಾಚ್ ದಟ್. ಮೈ ಸಜೆಷನ್ ಇಸ್ ಟು ವಾಚ್ ಆ್ಯಂಡ್ ಗೋ ವಿತ್ the software and do whatever the possibilities of support material, build material, selection of the ABS filament, PLA filament ಅವೆಲ್ಲ ಕಲ್ತ್ಕೊಂಡು ಆಮೇಲೆ you can start the procedure. So thank you so much for watching, and if you have any doubts in this session you can just comment me. I'll happy to answer. Thank you.